ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ ಸತ್ಪ್ರಾಪ್ಯ ನಾಕೃತೋ ಧರ್ಮ ಕೀಂದೃಶಂ ಹಿ ಮಯ ಕೃತಂ. ಮಹತ್ತರವಾದಂಥ ಪುಣ್ಯ ಫಲದಿಂದ ಈ ಪವಿತ್ರವಾದಂಥ ಮನುಷ್ಯ ಜನ್ಮ ಸಿಗ್ತದೆ. ಪವಿತ್ರವಾದಂಥ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಅದನ್ನು ಸಾರ್ಥಕಗೊಳಿಸದೇ ಇದ್ದರೆ ನಿನಗೆ ಈ ಜನ್ಮ ಸಿಕ್ಕಿ ಏನು ಪ್ರಯೋಜನ ಅಂತ. ಬಹುಶಃ ಮಾನವ ಧರ್ಮದಲ್ಲಿ ಹುಟ್ಟಿ ಮನುಷ್ಯನಾಗಿ ಹುಟ್ಟಿ ತನ್ನ 52 ವರ್ಷಗಳನ್ನು ನಿಭಾಯಿಸುತ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನವೀಯತೆಯ ಮೌಲ್ಯವೇನುಂಟು ಅದನ್ನು ಅರ್ಥಪೂರ್ಣವಾಗಿ ಸಮಾಜಕ್ಕೆ ತೋರಿಸಿದವರು ನಮ್ಮ ನಾಯಕರು. ಇವತ್ತು 52ನೇ ವರ್ಷದ ಹುಟ್ಟುಹಬ್ಬ ಸಪತ್ನೀಕರಾಗಿ ಇವತ್ತು ಆಚರಿಸ್ತಾ ಇದ್ದಾರೆ. ಅವರ ಬದುಕು ಉಜ್ವಲವಾಗಬೇಕು. ಬಹುಶಃ ಹಿರಿಯರು ಹೇಳ್ತಾರೆ, ಗಂಡನ ಸಾಧನೆಯ ಹಿಂದೆ ಹೆಂಡತಿಯ ಆತ್ಮಬಲದ ಚಿಂತನೆಯ ಶಕ್ತಿ ಅಡಗಿರ್ಬೇಕಂತ. ಬರೇ ಗಂಡನೇ ಮನಸ್ಸು ಮಾಡಿದರೆ ಆಗೋದಿಲ್ಲ. ಗಂಡನೊಂದಿಗೆ ನಾ ಅತಿಚರಾಮಿ ಅಂತ ಪ್ರತಿಜ್ಞೆಯನ್ನು ಮಾಡಿದಂಥ ಗಂಡನ ಉಜ್ವಲವಾದ ಭವಿಷ್ಯತ್ತನ್ನು ನಿರೂಪಿಸುವಲ್ಲಿ ಕೈ ಹಿಡಿದ ಧರ್ಮಪತ್ನಿಯ ಆತ್ಮಶಕ್ತಿ ಏನುಂಟು, ಆತ್ಮಚಿಂತನೆ ಏನುಂಟು, ಆತ್ಮಸ್ಥೈರ್ಯ ಏನುಂಟು, ಆಕೆ ಮಾಡಿದಂಥ ಪೂರ್ವಾರ್ಜಿತವಾದಂಥ ಪುಣ್ಯ ಫಲ ಏನುಂಟು ಅದರ ಫಲವು ಉಂಟಂತ. ಆ ನೆಲೆಯಲ್ಲಿ ಬಹುಶಃ ನಮ್ಮ ಉದಯ್ ಕುಮಾರ್ ಶೆಟ್ಟರ ಸಾಮಾಜಿಕ ಸಾಧನೆ, ಸಮಾಜ ಸೇವೆಯ ಹಿಂದೆ ಅವರ ಚೈತನ್ಯ ಶಕ್ತಿಯಾಗಿ ಅವರ ಧರ್ಮಪತ್ನಿಯವರು ಇದ್ದಾರೆ ಎನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದರೆ ಅವರ ಕುಟುಂಬ ಕೂಡ ಧಾರ್ಮಿಕ ನೆಲೆಯಲ್ಲಿ, ದಾನ ಧರ್ಮದ ನೆಲೆಯಲ್ಲಿ ಬೆರೆದು ಬಂದಂಥ ಒಂದು ಸಕುಟುಂಬದಲ್ಲಿ ಹುಟ್ಟಿ ಬಂದವರವರು. ಬಂಧುಗಳೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಏನು ಮನುಷ್ಯ ಮಾಡಬೇಕಾದಂಥ ದಾನ ಎರಡಂತ, ಒಂದು ಅನ್ನದಾನ, ಮತ್ತೊಂದು ಯಾವ ದಾನ? ರಕ್ತದಾನ. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗುರುಗಳು ವಿದ್ಯಾದಾನದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಆದರೆ ವರ್ತಮಾನದಲ್ಲಿ ಮಹತ್ತರವಾದಂಥ ದಾನ, ಅನ್ನದಾನಕ್ಕಿಂತಲೂ ವಿದ್ಯಾದಾನಕ್ಕಿಂತಲೂ ರಕ್ತದಾನ ಬಹಳ ದೊಡ್ಡ ದಾನವಾಗಿದೆ. ಆ ರಕ್ತದಾನದ ಕಾರ್ಯಕ್ರಮವನ್ನು ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಎರಡನೇದಾಗಿ ಬರತಕ್ಕಂಥ ವಿದ್ಯಾದಾನ. ವಿದ್ಯಾದಾನ ರೂಪದಲ್ಲಿ ಇವತ್ತು ಸರ್ಕಾರದ ನೆಲೆಯಲ್ಲಿ ಸಿಗುತ್ತದೆ. ಅದಾದರೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂಥದ್ದು ಮತ್ತು ಅಧ್ಯಯನವನ್ನು ಮಾಡುವಂಥದ್ದು, ಅಧ್ಯಯನಕ್ಕೆ ಪೂರಕವಾದಂಥ ಶಕ್ತಿಯನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುವಂಥದ್ದು ಕೂಡ ವರ್ತಮಾನದಲ್ಲಿ ಕಷ್ಟದ ವಿಚಾರವಾಗಿದೆ. ಆ ನೆಲೆಯಲ್ಲಿ ಉನ್ನತ ಒಳ್ಳೆಯ ಅಂಕವನ್ನು ಗಳಿಸಿದಂಥ, ಸಾಧನೆಯನ್ನು ಮಾಡಿದಂಥ ಶೈಕ್ಷಣಿಕ ಸಂಸ್ಥೆಗಳಿಗೆ, ಅದರ ಮುಖ್ಯಸ್ಥರಿಗೆ ಸನ್ಮಾನವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಉದಯ್ ಕುಮಾರ್ ಶೆಟ್ಟರು ಮಾಡಿದ್ದಾರೆ. ಆ ನೆಲೆಯಲ್ಲಿ ಅವರ ಬದುಕು, ಈ ಸಮಾಜದ ಬದುಕು ಉಜ್ವಲ ಆಗಬೇಕು ಎಂದು ಅವರ ಬದುಕು ಹಾರೈಸ್ತಾ ಇದೆ. ಆ ನೆಲೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಹಿರಿಯವನಾಗಿದ್ದುಕೊಂಡು ಅವರ ಬದುಕು ಎನ್ನುವಂಥದ್ದು ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಮಾನಸಿಕ ನೆಮ್ಮದಿ, ಸಾಂಸಾರಿಕ ಸುಖವನ್ನು ಕೊಟ್ಟು ಇನ್ನು ಮುಂದೂ ಕೂಡ ಶತಾಯುಷಿಯಾಗಿ ಸಮಾಜದಲ್ಲಿ ಶತನೇಮಕವಾದಂತಹ ಉದ್ವೇಗಪೂರ್ಣವಾದಂಥ ಉತ್ಕರ್ಷಪೂರ್ಣವಾದಂತಹ ಕಾರ್ಯಗಳನ್ನು, ಸಮಾಜಮುಖಿ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಪರಮಾತ್ಮ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.